ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಇ ಪಿ ಎಫ್ ಪೋರ್ಟಲ್ ಇದೆಯಲ್ಲ, ಅಂದರೆ ನಿಮ್ಮ ಒಂದು ಪಿ ಎಫ್ನ ವಿಡ್ರಾ ಮಾಡುವಾಗ ನಿಮಗೆ ನಾಮಿನಿ ಡೀಟೇಲ್ಸ್ ಕೇಳುತ್ತೆ. ಓಕೆನಾ? ಸೊ ನೀವು ನಾಮಿನಿ ಡೀಟೇಲ್ಸ್ನ ಅಪ್ಡೇಟ್ ಮಾಡಿಲ್ಲ ಅಂದರೆ ನಿಮಗೆ ವಿಡ್ರಾ ಮಾಡುವಂಥ ಆಪ್ಷನ್ ಸಿಗಲ್ಲ. ಓಕೆನಾ? ನಾಮಿನಿ ಅಪ್ಡೇಟ್ ಮಾಡಿ, ಈ ನಾಮಿನಿ ಅಪ್ಡೇಟ್ ಮಾಡಿ ಅಂತ ಕೇಳ್ತಾನೆ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ನೀವು ಈ ನಾಮಿನಿನ ಇ ಎಫ್ ಪೋರ್ಟಲಲ್ಲಿ, ಅಂದರೆ ಇ ಪಿ ಎಫ್ ಪೋರ್ಟಲಲ್ಲಿ ನಾಮಿನಿನ ಯಾವ ಥರ ಅಪ್ಡೇಟ್ ಮಾಡಬೇಕು ಅಂತ ನನಗೆ ಇವತ್ತಿನ ಹೇಳ್ಕೊಡ್ತೀನಿ. ಸೊ ಮುಂಚೆ ಎಲ್ಲ ನಿಮಗೆ ಒಬ್ಬರು ನಾಮಿನಿನ ಆ್ಯಡ್ ಮಾಡಿದ್ರೆ ಸಾಕಿತ್ತು. ಆದರೆ ಈಗ ಇಬ್ಬರು ನಾಮಿನಿನ ಆ್ಯಡ್ ಮಾಡಬೇಕು. ಓಕೆನಾ? ಇಲ್ಲಾಂದರೆ ಅದು ಸೇವ್ ಆಗಲ್ಲ. ಸೊ ಅದು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತೀರೋ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಓಕೆನಾ? ಸ್ಕಿಪ್ ಮಾಡಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಸ್ಕಿಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಮತ್ತೆ ಯಾರೆಲ್ಲ ನೋಡ್ತಾ ಇದ್ದಾರೆ ಚಾನಲ್ನ ಫಸ್ಟ್ ಟೈಮು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಕೂಡ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅಂತ ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ, ನೀವು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರೆ ಇ ಪಿ ಎಫ್ನಲ್ಲಿ, ದಯವಿಟ್ಟು ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದರೆ. ಓಕೆನಾ? ಸೊ ಅದಕ್ಕೆ ಖಂಡಿತ ನಾನು ರಿಪ್ಲೈ ಕೊಡ್ತೀನಿ, ಸಜೆಷನ್ ಕೊಡ್ತೀನಿ. ಸೊ ಇ ಪಿ ಎಫ್ ಪಾಸ್ಬುಕ್ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಹಾಗೆ ಇ ಪಿ ಎಫ್ ಈಗ ಅಮೌಂಟ್ನ ನೀವು ವಿಡ್ರಾ ಮಾಡೋದಾದರೂ, ಸೊ ನಿಮಗೆ ಇವನ್ ನಿಮ್ಮ ಪ್ರೊಫೈಲ್ ಫೋಟೋನು ಕೇಳುತ್ತೆ. ಪ್ರೊಫೈಲ್ ಫೋಟೋ ಇಲ್ಲ ಅಂದ್ರೂ ಕೂಡ ನೀವು ಅಮೌಂಟ್ನ ವಿಡ್ರಾ ಮಾಡೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆಯೂ ಈಗ ಮತ್ತೊಂದು ವೀಡಿಯೋ ಮಾಡ್ತಾ ಇದ್ದೀನಿ, ಅದ್ರ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಬಿಡ್ತೀನಿ. ಓಕೆನಾ? ಈ ಪಿ ಎಫ್ ಫೋಟೋಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಫೋಟೋ, ಅಂದರೆ ಡಿ ಪಿ ಫೋಟೋ ಯಾವ ಥರ ಆ್ಯಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಹಾಗಾದ್ರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಓಕೆನಾ? ಓಕೆ, ಹಾಗಾದರೆ ಈಗ ನನ್ನ ಒಂದು ಮೊಬೈಲ್ನ ನಾನು ಇ ಪಿ ಎಫ್ ಪೋರ್ಟಲ್ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಸೊ ನಿಮ್ಗೆ ಗೊತ್ತಲ್ಲ ಆಲ್ರೆಡಿ ಯಾವ ಥರ ಓಪನ್ ಮಾಡ್ಬೇಕಂತ. ಓಪನ್ ಮಾಡಿದಾಗಲ್ಲ ಫಸ್ಟಿಗೆ ಕೇಳ್ತು ಈ ನಾಮಿನಿ ಫೈಲಿಂಗ್ ಮಾಡಿ ಅಂತ. ಓಕೆ ಕ್ಲಿಕ್ ಕೊಟ್ಟೆ. ಆಮೇಲೆ ಮ್ಯಾನೇಜ್ ಅಂತ ಇದೆಯಲ್ಲ ಆಪ್ಷನಲ್ಲಿ ಕೆಳಗಡೆ ಬಂದುಬಿಟ್ಟು ಈ ನಾಮಿನಿ ಇತ್ತು, ಅದ್ರ ಮೇಲೆ ಕ್ಲಿಕ್ ಕೊಟ್ಟಿದ್ದೀನಿ. ಕ್ಲಿಕ್ ಕೊಟ್ಬಿಟ್ಟು ಇಲ್ಲಿ ಕೇಳ್ತಾ ಇದೆ ಫ್ಯಾಮಿಲಿ ಡಿಕ್ಲರೇಷನ್ ಅಂತ. ನಿಮಗೆ ಫ್ಯಾಮಿಲಿ ಇದ್ದಾರಾ ಇಲ್ಲ ಅಂತ. ಎಸ್ ಅಂದರೆ ಎಸ್ಸು, ಇಲ್ಲ ಫ್ಯಾಮಿಲಿ ಇಲ್ಲ ಅಂದರೆ ನೋ ಅಂತ ಕೊಡಿ. ಸೊ ನಿಮಗೆ ಫ್ಯಾಮಿಲಿ ಇದೆ ಅನ್ಕೋತೀನಿ, ನಮಗೂ ಕೂಡ ಇದ್ದಾರೆ. ಸೊ ಹ್ಯಾವಿಂಗ್ ಫ್ಯಾಮಿಲಿ ಎಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕೇಳ್ತಾ ಇದೆ ಆಧಾರ್ ನಂಬರ್ ಹಾಕಿ, ನಿಮ್ಮ ಒಂದು ಪೇರೆಂಟ್ಸ್ದು, ತಂದೆ ತಾಯಿ ಅಥವಾ ಸಿಸ್ಟರು, ಬ್ರದರ್ ಯಾರದೇ ಇರ್ಬೋದು. ಸೊ ಇಲ್ಲಿ ಅದು ಅಪ್ಡೇಟ್ ಮಾಡಿ ಅವ್ರದ್ದು ಆಧಾರ್ ನಂಬರು, ಮತ್ತು ಅವರ ಫುಲ್ ಹೆಸರು, ಮತ್ತು ಡೇಟ್ ಆಫ್ ಬರ್ತು, ಮತ್ತು ಜೆಂಡರ್, ಮೇಲ್ ಆದರೆ ಮೇಲು, ಫೀಮೇಲ್ ಆದರೆ ಫೀಮೇಲ್. ಮತ್ತು ಈ ಆಪ್ಷನ್ ಬಂದುಬಿಟ್ಟು ರಿಲೇಷನ್ ಯಾವ ಥರ, ಫಾದರು, ಮದರು, ಸಿಸ್ಟರು, ಬ್ರದರ್ ಯಾವ ಥರ ಅಂತ. ನೆಕ್ಸ್ಟ್ ಅಡ್ರೆಸ್ ಬಂದುಬಿಟ್ಟು ಕರೆಕ್ಟಾಗಿ ಟೈಪ್ ಮಾಡಿ ಹಾಕಿ. ಇಲ್ಲ ಆ್ಯಸ್ ಪರ್ ಆಧಾರ್ ಕಾರ್ಡ್ ಪ್ರಕಾರ ಅಲ್ಲಿ ಟಿಕ್ ಕೊಟ್ಟ ತಕ್ಷಣ ಸೇಮ್ ಆ್ಯಸ್ ಮೆಂಬರ್ ಅಂತ ಕ್ಲಿಕ್ ಕೊಟ್ಟರೆ ಸೇಮ್ ಆ್ಯಸ್ ಮೆಂಬರೇ ಕೊಡಿ. ಸೊ ಅಲ್ಲಿ ನಿಮ್ಗೆ ಅಡ್ರೆಸ್ ಪೂರ್ತಿ ಬರುತ್ತೆ. ಅದೇನು ಸಪೋಸ್ ತಪ್ಪಿದರೆ ನೀವು ಅದನ್ನು ಅನ್ಟಿಕ್ ಮಾಡಿ ನಾರ್ಮಲಾಗಿ ಟೈಪ್ ಮಾಡಿ. ಓಕೆನಾ? ಸೊ ನೆಕ್ಸ್ಟು ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಅದೇನು ಬೇಡ. ನೆಕ್ಸ್ಟ್ ಇಲ್ಲಿ ಫೋಟೋ ಕಾಣಿಸ್ತಿದೆ. ಸೊ ಅದರಲ್ಲಿ ಅವರ ಒಂದು ನಾಮಿನಿ ಫೋಟೋ ಹಾಕಬೇಕಾಗತ್ತೆ. ಸೊ ಫೋಟೋ ಸೈಜ್ ಮಾಡಿಬಿಟ್ಟು 100 KB ಒಳಗಿರಬೇಕು. ಸೊ ಅದನ್ನು ನೀವು ಕ್ರೋಮ್ಗೆ ಹೋಗ್ಬಿಟ್ಟು ನಿಮ್ಮೊಂದು ಅವ್ರದ್ದೊಂದು ಫೋಟೋ ತಕ್ಕೋತೀರಲ್ವ, ಆ ಫೋಟೋನ ಕ್ರೋಮ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು 100 KB ಬಿಲೋ ಫೋಟೋ ಕಂಪ್ರೆಸ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಆಪ್ಷನ್ ಸಿಗುತ್ತೆ. ಅದರೊಳಗೆ ಫೋಟೋನ ಆ್ಯಡ್ ಮಾಡಿ 100 KB ಒಳಗೆ ನಿಮಗೆ ಫೋಟೋ ಕಂಪ್ರೆಸ್ ಆಗುತ್ತೆ. ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. 100 KB ಎಬೋ ಇದ್ದರೆ ಖಂಡಿತ ಅದು ಸೇವ್ ಆಗೋಲ್ಲ, ತೊಗೊಳ್ಳೋದೇ ಇಲ್ಲ. ಸೊ ನೆಕ್ಸ್ಟ್ ಕೆಳಗೆ ಬಂದರೆ ಇಲ್ಲಿ ಟಿಕ್ ಆಪ್ಷನ್ ಇದೆ. ರೈಟ್ ಟಿಕ್ ಆಪ್ಷನ್ ಕೊಟ್ಬಿಟ್ಟು ಇಲ್ಲಿ ಸೇವ್ ಫ್ಯಾಮಿಲಿ ಡೀಟೇಲ್ಸ್ ಅಂತ ಕ್ಲಿಕ್ ಕೊಡಿ. ಓಕೆನಾ? ಸೊ ನೋಡಿ ಸೇವ್ ಆಗ್ತಾಯಿದೆ. ಸೊ ನಿಮ್ಗೊಂದು ಪ್ರಿವ್ಯೂ ಕಾಣಿಸುತ್ತೆ ಇಲ್ಲಿ, ಫ್ಯಾಮಿಲಿ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ, ಮತ್ತು ಕೆಳಗಡೆ ಒಂದು ಪ್ರಿವ್ಯೂ ಕಾಣುತ್ತೆ ಯಾವ ಥರ ನೀವು ಅಪ್ಡೇಟ್ ಮಾಡಿದ್ದೀರಾ ಅಂತ. ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಇಲ್ಲಿ ಮತ್ತೆ ಟಿಕ್ ಕೊಟ್ಬಿಟ್ಟು ಕೆಳಗಡೆ ಮತ್ತೆ ಸೇವ್ ಇ ಪಿ ಎಫ್ ಈ ನಾಮಿನೇಷನ್ ಮೇಲೆ ಕ್ಲಿಕ್ ಮಾಡಿ. ಮಾಡೋಕ್ಕಿಂತ ಮುಂಚೆ ಇಲ್ಲಿ ಟೋಟಲ್ ಅಮೌಂಟ್ ಆಫ್ ಶೇರ್ ಅಂತ ಇದೆಯಲ್ಲ, ಸೊ ಅಲ್ಲಿ 100 ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಕೊಟ್ಟು ಇಲ್ಲಿ ಶೇರ್ ಈ ನಾಮಿನಿ ಅಂತ ಕೊಡಿ. ನಂತರ ಕೆಳಗೆ ಬನ್ನಿ. ಕೆಳಗೆ ಬಂದಾಗ ಮತ್ತೊಂದು ಈ ನಾಮಿನಿ ಕೇಳುತ್ತೆ. ಮುಂಚೆ ಎಲ್ಲ ಒಂದಿರ್ತಿತ್ತು ನಾಮಿನೇಷನ್, ಈಗ ಇಬ್ಬರೂ ಕೇಳ್ತಾ ಇದೆ. ಓಕೆನಾ? ಸೊ ಇಲ್ಲಿ ಸೇಮ್ ಆ್ಯಸ್ ಇ ಪಿ ಎಸ್ ಈ ನಾಮಿನೇಷನ್ ಅಪ್ಡೇಟ್ ಮಾಡಿ ಅಂತ. ಸೇಮ್ ಆಧಾರ್ ಕಾರ್ಡು, ನೇಮು, ಡೇಟ್ ಆಫ್ ಬರ್ತು, ಜೆಂಡರ್ ಮೇಲ್ ಆದರೆ ಮೇಲು, ಫಿಮೇಲ್ ಆದರೆ ಫಿಮೇಲು, ಮತ್ತು ರಿಲೇಷನ್ ಅವ್ರು ಏನಾಗಬೇಕು, ತಮ್ಮ, ತಂಗಿ, ಅಣ್ಣ, ಅಪ್ಪ, ತಮ್ಮ, ಅಕ್ಕ, ತಮ್ಮ, ಏನಾದ್ರು ಕೊಡಿ. ಓಕೆನಾ? ಸೊ ಮತ್ತು ಅಡ್ರೆಸ್ ಕೂಡ ನಾರ್ಮಲಾಗಿ ಟೈಪ್ ಮಾಡಿ ಹಾಕಿ. ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ, ಸೇವ್ ಆ್ಯಸ್ ಮೆಂಬರ್ ಕೊಟ್ಟಿಲ್ಲ. ಸೊ ಅಲ್ಲಿ ನಾರ್ಮಲಾಗಿ ಟೈಪ್ ಮಾಡಿ ಹಾಕಿ. ಮತ್ತು ಫೋಟೋ ಹೇಳಿದ್ನಲ್ಲ, ಸೇಮ್ ಆ್ಯಸ್ ಇಟ್ ಈಸು 100 KB ಬಿಲೋ ನೀವು ಹಾಕಲೇಬೇಕಾಗತ್ತೆ. ಸೊ ಅದು ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಹೇಳ್ತಿದ್ದೀನಿ. ಕೆಳಗಡೆ ಇಲ್ಲಿ ರೈಟ್ ಮಾರ್ಕ್ ಇದೆ, ಆದಮೇಲೆ ಕ್ಲಿಕ್ ಕೊಟ್ಟು ಮತ್ತೆ ಸೇವ್ ಆಪ್ಷನ್ ಕೊಡಿ. ತುಂಬಾ ಈಸಿ ಇದೆ. ಸೊ ನೋಡಿ, ಯಾವುದೇ ಆಗಲಿ ಇ ಪಿ ಎಫ್ ಪೋರ್ಟಲ್ನಲ್ಲಿ ನೀವು ವಿಡ್ರಾ ಮಾಡಬೇಕಂದ್ರೆ ನಿಮ್ಮ ಒಂದು ಡಿ ಪಿ ಕೂಡ, ಅಂದರೆ ಈ ಇ ಪಿ ಎಫ್
ಪೋರ್ಟಲ್ನಲ್ಲಿ ನಿಮ್ಮ ಒಂದು ಫೋಟೋ ಕೂಡ ಇರಬೇಕಾಗತ್ತೆ, ಪಾನ್ ಕಾರ್ಡ್ ಅಪ್ಡೇಟ್ ಮಾಡಿರಬೇಕಾಗತ್ತೆ, ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿರಬೇಕಾಗತ್ತೆ, ಮತ್ತು ಈ ಆಪ್ಷನ್ ಕೂಡ ಇವಾಗ ಮಾಡ್ತಾ ಇದ್ದೀನಲ್ಲ ಈ ನಾಮಿನಿ ಅದಂತೂ ಮೇನ್ ಇಂಪಾರ್ಟೆಂಟು. ಇಲ್ಲಾಂದರೆ ನೀವು ಹಣನ ವಿಡ್ರಾ ಮಾಡೋಕ್ಕಾಗೋದೇ ಇಲ್ಲ. ಸೊ ನೋಡಿ ಇಲ್ಲಿ ಸೇವ್ ಕೊಟ್ಟಿದ್ದೀನಿ. ಸೇವ್ ಮಾಡಿದ ತಕ್ಷಣ ಪೆಂಡಿಂಗ್ ಈ ನಾಮಿನೇಷನ್ ಅಂತ ಬರ್ತಾ ಇದೆ, ಓಕೆನಾ. ಸೊ ಪೆಂಡಿಂಗ್ ಈ ನಾಮಿನೇಷನ್ ಅಂದರೆ ಅಲ್ಲಿ ಮೇಡಕ್ಕೆ ತೋರಿಸ್ತಾ ಇದೆ EPS ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ, ಕೆಳಗಡೆ ಈ ನಾಮಿನೇಷನ್ ಪೆಂಡಿಂಗ್ ಆಗಿದೆ ಅಂತ ಬರ್ತಾ ಇದೆ. ಸೊ ಇಲ್ಲೇ ತುಂಬ ಜನ ಟೈಮ್ನ ವೇಸ್ಟ್ ಮಾಡ್ಕೋತಾರೆ. ಇಲ್ಲಿ ಪೆಂಡಿಂಗ್ ಅಂತ ಬರ್ತಿದೆಯಲ್ಲ, ಅವ್ರ ಪ್ರಕಾರ ಪೆಂಡಿಂಗ್ ಅಂದರೆ 2 ಅವರ್ಸು 3 ಅವರ್ಸ್ ಅಪ್ಡೇಟ್ ಆಗುತ್ತೆ ಅನ್ಕೋತಾರೆ ಒಬ್ಬರು. ಇನ್ನು ಕೆಲವರು 24 ಅವರ್ಸು, ಇನ್ನು ಕೆಲವರು 48 ಅವರ್ಸ್ ವೆಯ್ಟ್ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿದ್ದಾರೆ. ಇನ್ನು ಕೆಲವರು 7 ಡೇಸ್ ವೆಯ್ಟ್ ಮಾಡಬೇಕು, 30 ಡೇಸ್ ವೆಯ್ಟ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಸೊ ಅವ್ರಿಗೆ ನಾನು ಕನ್ಫ್ಯೂಸ್ನ ಕ್ಲಿಯರ್ ಮಾಡೋದಕ್ಕೆ ನಾನು ಈ ವಿಡಿಯೋ ಮಾಡಿರುವಂಥದ್ದು. ಸೊ ನಿಮಗೇನೋ ಇಷ್ಟ ಆದರೆ ಈ ವಿಡಿಯೋ ದಯವಿಟ್ಟು ಲೈಕ್ ಮಾಡದೇ ಇರಬೇಡಿ. ಲೈಕ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಮತ್ತೆ ಬರ್ತಿದ್ದೀನಿ ಈ ನಾಮಿನೇಷನ್ಗೆ ಬಂದು ಇಲ್ಲಿ ಆಪ್ಷನ್ ಕಾಣ್ತಿದೆ ನೋಡಿ, ವ್ಯೂ ಎಡಿಟು ಇ ಸೈನ್ ಅಂತ. ಸೊ ಇ ಸೈನ್ ಮೇಲೆ ನೀವು ಕ್ಲಿಕ್ ಮಾಡಿ ಈ ಸೈನ್ನ ಕಂಪ್ಲೀಟ್ ಮಾಡಿ. ಸೊ ಅದು ಯಾವ ಥರ ಕಂಪ್ಲೀಟ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ ವ್ಯೂ ಮೇಲೆ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಣಿಸ್ತಾ ಇದೆಯಲ್ಲ, ಅದು ನಿಮಗೆ ವೈಟಾಗಿ ಕಾಣಿಸುತ್ತೆ, ನಿಮಗೆ ಬರೀ ವೈಟಾಗಿ ಬರುತ್ತೆ PDF. ಈ ಸೈನ್ ಮೇಲೆ ಕ್ಲಿಕ್ ಕೊಡ್ತೀನಿ. ಡು ಯು ವಿಶ್ ಟು ಪ್ರೊಸೀಡ್ ಫಾರ್ ಇ ಸೈನ್ ಅಂತ ಕೇಳ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಇರುತ್ತೆ ಗೊತ್ತಿರೋರಿಗೆ, ಇಲ್ಲಿ ಏನು ಮಾಡಬೇಕು ಅಂತ, ಏನು ಟೈಪ್ ಮಾಡಬೇಕು ಅಂತ ಕನ್ಫ್ಯೂಸ್ ಇರುತ್ತೆ. ಸೊ ಅಂಥವ್ರಿಗೆ ಹೇಳ್ತೀನಿ ನೋಡಿ, ಅಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಕೊಡಿದ ತಕ್ಷಣ VID ನಂಬರ್ ಆರ್ ಆಧಾರ್ ನಂಬರ್, ನಿಮ್ಮ ಒಂದು ಆಧಾರ್ ನಂಬರ್ನ ನೀವು ಇಲ್ಲಿ ಟೈಪ್ ಮಾಡಿದ್ಮೇಲೆ ಸೆಂಡ್ OTP ಕೊಡಿ. ಆಧಾರ್ ನಂಬರ್ಗೆ OTP ಹೋಗುತ್ತೆ. OTP ಹೋದ ತಕ್ಷಣ ಇಲ್ಲಿ ನೀವು OTPನ ಟೈಪ್ ಮಾಡಿಬಿಟ್ಟು ನೆಕ್ಸ್ಟು ವೆರಿಫೈ OTP ಅಂತ ಕ್ಲಿಕ್ ಕೊಡಿದ ತಕ್ಷಣ ನಿಮ್ಮ OTP ಸೇವ್ ಆಗುತ್ತೆ. PDF ಸೈನ್ ಸಕ್ಸಸ್ಫುಲಿ. ಓಕೆ, ಹೋಮ್ಗೆ ಹೋಗಿ ಈಗ ನೋಡಿ ನಿಮ್ಮ ಒಂದು ನಾಮಿನೇಷನ್ ಸಕ್ಸಸ್ಫುಲಿ ಆ್ಯಡ್ ಆಗಿದೆ ಅಂತ ಗ್ರೀನಲ್ಲಿ ಬಂದಿದೆ. ತುಂಬಾ ಈಸಿ ಇದೆ ಈ ನಾಮಿನಿ ಫೈಲ್ ಮಾಡೋದು, ಏನು ಟಫ್ ಇಲ್ಲ. ಸೊ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅನ್ಕೊಳ್ತೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ 5 ಜನಕ್ಕೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಜಸ್ಟ್ 5 ಜನಕ್ಕೆ, 5 ಪೀಪಲ್ಗೆ ಅಷ್ಟೇ ಕೇಳ್ತಾ ಇರೋದು. ದಯವಿಟ್ಟು ಶೇರ್ ಮಾಡಿ, ಓಕೆನಾ. ಈ ವಿಡಿಯೋ ತುಂಬಾ ಇಷ್ಟ ಆಗಿರುತ್ತೆ, ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ತುಂಬಾ ಸಪೋರ್ಟ್ ಕೊಡಿ, ಓಕೆನಾ. ಇನ್ನೂ ಹೆಚ್ಚು ವೀಡಿಯೋಗಳು ಮಾಡ್ತೀನಿ. ನನ್ನ ಚಾನಲ್ನ ಅಲ್ಲಿ ತನಕ ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಗುಡ್ ಬಾಯ್.